ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಕಷ್ಟ ಏನು ಗೊತ್ತಾ? ನಮ್ಮನ್ನು ನಾವು ಒಪ್ಕೊಳ್ಳೋದು, ನಮ್ಮನ್ನು ನಾವು ಪ್ರೀತಿಸೋದು. ಯಾಕೆ ಗೊತ್ತಾ? ನಮ್ಮನ್ನು ನಾವು ಪ್ರೀತಿಸೋದು ಬಿಟ್ಟು ಜಗತ್ತಲ್ಲಿರೋ ಎಲ್ಲರನ್ನೂ ತುಂಬ ಇಷ್ಟಪಡ್ತಾ ಇರ್ತೀರಿ. ನಮ್ಮಲ್ಲಿ ನಮಗೆ ಪ್ರೀತಿನೇ ತುಂಬ ಕಡಿಮೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಹೇಳಿದ್ರೆ ನಮ್ಮನ್ನು ನಾವು ಪ್ರೀತಿಸ್ಕೊಬೇಕು ಅಂತ, ಅವ್ರಿಗೆ ಯಾವ ಥರ ಪಾಪ ಪ್ರಜ್ಞೆ ಕಾಳ್ತಾ ಇರುತ್ತೆ ಅಂದರೆ, ಅಯ್ಯೋ ನಮ್ಮನ್ನು ಪ್ರೀತಿಸ್ಕೊಬೇಕಾ, ಅದು ತಪ್ಪಲ್ವಾ, ಅದು ಅಪರಾಧ ಅಲ್ವಾ, ಅದು ಸ್ವಾರ್ಥ ಅನ್ಸಲ್ವಾ, ನಾವು ಯಾವಾಗೂ ಬೇರೆಯವ್ರನ್ನ ಪ್ರೀತಿಸ್ಬೇಕು, ನಮ್ಮನ್ನು ನಾವು ಪ್ರೀತಿಸ್ಕೊಬಾರ್ದು ಅನ್ನೋ ಭ್ರಮೇಲಿ ಇರ್ತಾರೆ. ನಾನು ಇವಾಗ ಯಾರನ್ನೂ ಪ್ರೀತಿಸಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳ್ತಾ ಇರೋದೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಬಾಡಿನ ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಆತ್ಮನ ನೀವು ಪ್ರೀತಿಸ್ಕೊಳ್ಳಿ. ನಿಮ್ಮನ್ನೇ ನೀವು ಪ್ರೀತಿಸ್ಕೊಂಡಿಲ್ಲ ಅಂದರೆ ಬೇರೆ ಯಾರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾರೆ? ನಿಜವಾದ ಕಾನ್ಸೆಪ್ಟೇ ಇದೆ. ಯಾವಾಗ ನಮ್ಮನ್ನು ನಾವು ಒಪ್ಕೊಳಲ್ಲ, ನಮ್ಮನ್ನು ನಾವು ಪ್ರೀತಿಸ್ಕೊಳಲ್ಲ, ಅವಾಗ ಯಾರಿಗೂ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಅನಿಸಲ್ಲ. ನಿಮ್ಗೊಂದು ಟೆಸ್ಟ್ ಆಯಿತಾ? ನಮ್ಮ ಮ್ಯಾಮ್ ಯಾವಾಗೂ ನನಗೆ ಕೇಳ್ತಾಯಿದ್ರು, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಟೆಸ್ಟ್ ಅಂತ ತಗೊಳ್ಳಿ. ನಿಮ್ಗೆ ತುಂಬ ಇಷ್ಟವಾದವರು, ನಿಮ್ಗೆ ತುಂಬ ಪ್ರೀತಿ ಪಾತ್ರರಾಗೋರು, ನಿಮ್ಗೆ ಅವರಂದ್ರೆ ತುಂಬ ಇಷ್ಟ ಅಂಥವ್ರ ಹೆಸರು ಒಂದು 5 ಮೆಂಬರ್ಸ್, 5 ಜನರ ಹೆಸರು ಹೇಳಿ ನೋಡೋಣ. ಇಲ್ಲಾಂದರೆ ಅಥವಾ ನೆನ್ಪು ಮಾಡ್ಕೊಳ್ಳಿ, ಒಂದು 5 ಜನರ ಹೆಸರು ನಿಮ್ಗೆ ತುಂಬ ಇಷ್ಟ ಅವರಂದರೆ. ಯೂಶ್ವಲಿ ನೆನ್ಪು ಮಾಡ್ಕೊತಿರಲ್ಲ, ನಮ್ಮ ಮಕ್ಕಳು, ನಮ್ಮ ಗಂಡ, ಯಾರಿದ್ದಾರೆ ನೆನ್ಪು ಮಾಡ್ಕೊಳ್ಳಿ ಆಯಿತಾ? ಓಕೆ, ನೆನ್ಪು ಮಾಡ್ಕೊಂಡ್ರಾ? ಅದರಲ್ಲಿ ಆ 5 ಜನರ ಹೆಸರಲ್ಲಿ ನಿಮ್ಮ ಹೆಸರಿದೆಯಾ ಅದರಲ್ಲಿ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಏನಾದರೂ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮ್ಮನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಒಪ್ಕೊತೀನಿ. ಅದರಲ್ಲಿ ಏನಾದರೂ ನಿಮ್ಮ ಹೆಸರಿಲ್ಲ, ಬೇರೆಯವ್ರ ಹೆಸರೇ ಇದೆ ಅಂದರೆ ನೀವು ನಿಮ್ಮನ್ನು ಇಷ್ಟನೇ ಪಟ್ಕೊತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಬೇಕು. ಓಕೆನಾ? ನಮ್ಮನ್ನು ನಾವು ಯಾಕೆ ಪ್ರೀತಿಸ್ಬೇಕು ಅಂತ ಹೇಳ್ತೀನಿ ಆಯಿತಾ? ಯಾಕೆಂದರೆ ನಾವು ನಮ್ಮನ್ನಾದರೂ ನಾವು ಪ್ರೀತಿಸ್ಕೊಬೇಕು ಅಲ್ವಾ? 3 ಹೊತ್ತು ಬೇರೆಯವ್ರ ಮೇಲೇ ಪ್ರೀತಿ ಇಟ್ಟು ಬೇರೆಯವ್ರ ಮೇಲೇ ಪ್ರಾಣ ಇಡೋದೇ ಆಗೋಯ್ತಾ? ಇನ್ನೊಂದು ಲಾಜಿಕ್ ಹೇಳ್ತೀನಿ ನೋಡಿ. ನಮ್ಮನ್ನು ನಾವು ಯಾವಾಗ ಇಷ್ಟಪಟ್ಕೊಳಲ್ಲ ನೋಡಿ, ಅವಾಗ ನಾವು ಬೇರೆಯವ್ರನ್ನ ಇಷ್ಟಪಡೋಕ್ಕೂ ಕಷ್ಟ ಆಗುತ್ತೆ. ಏನು ಮ್ಯಾಮ್ ಹಿಂಗೆ ಹೇಳ್ತೀರಿ ನೀವು? ನಾವು ಬೇರೆಯವ್ರನ್ನ ಇಷ್ಟಪಡ್ತೀರಿ ಗೊತ್ತಾ, ಎಷ್ಟೊಂದು ಇಷ್ಟಪಡ್ತೀರಿ, ಏನು ಹೇಳ್ತೀರಿ, ಇಷ್ಟನೇ ಪಡೋಕ್ಕಾಗಲ್ಲ ಅಂತ ಹೇಳ್ತೀರಲ್ವ ನೀವು ಅಂತ ಹೇಳೋದಾದರೆ, ಏನು ಗೊತ್ತಾ, ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡು ನಮ್ಮ ಹತ್ರ ನಾವು ಪ್ರೀತಿ ಮಾಡ್ಕೊಂಡಿದ್ರೆ ಅಲ್ವ ನಾವು ಬೇರೆಯವ್ರಿಗೂ ಪ್ರೀತಿ ಕೊಡೋಕ್ಕಾಗತ್ತೆ. ಇಲ್ಲ ಅಂದರೂ ಕೊಡ್ತೀರಿ, ಅದು ಯಾವ ಥರ ಕೊಡ್ತೀರಿ? ನಿಜವಾದ ಫ್ಯಾಕ್ಟ್ ಏನಂದರೆ, ಯಾವಾಗ ನಮ್ಮ ಹತ್ರ ಪ್ರೀತಿ ಇರುತ್ತೆ, ತುಂಬಿ ತುಳುಕ್ತಾ ಇರುತ್ತೆ, ಜಾಸ್ತಿ ಇರುತ್ತೆ, ನಾವು ಆವಾಗೂ ಬೇರೆಯವ್ರಿಗೆ ಕೊಡ್ಬೋದು. ನಮ್ಮನ್ನು ಹೇಗೆ ನೋಡ್ಕೊತಿರೋ ಹಾಗೆ ಬೇರೆಯವ್ರನ್ನೂ ನೋಡ್ಕೊಬೋದು ನಾವು. ಯಾವಾಗ ನಮ್ಮ ಹತ್ರನೇ ಪ್ರೀತಿ ಇರೋಲ್ಲ, ನಮ್ಮ ಹತ್ರನೇ ಖಾಲಿ ಹೊಡಿತಾ ಇರುತ್ತೆ ಅಂದರೆ ನಾವು ಬೇರೆಯವ್ರಿಗೆ ಏನು ಕೊಡೋಕ್ಕಾಗತ್ತೆ? ಯಾವಾಗಾದರೂ ನಮ್ಮ ಹತ್ರ ಜಾಸ್ತಿ ಇದ್ರಲ್ವ ನಾವು ಯಾರಿಗಾದ್ರೂ ಕೊಡ್ತೀರಿ. ನಮ್ಮ ಹತ್ರನೇ ಖಾಲಿದ್ರೆ ಕೊಡ್ತೀರಿ, ಮಕ್ಕಳಿಗೆ ಕೊಡ್ತೀರಿ, ಗಂಡನಿಗೆ ಕೊಡ್ತೀರಿ, ಕೇರ್ ಮಾಡ್ತೀರಿ, ಅನ್ಕಂಡೀಷ್ನಲ್ಲಾಗಿ ಅವ್ರ ಸೇವೆ ಮಾಡ್ತೀರಿ. ನೀವು ವಾಪಸ್ ರಿಟರ್ನು ನಿಮ್ಗೆ ಅದೇ ಸಿಗ್ತಾ ಇದೆಯಾ? ಸಿಗ್ತಾ ಇರಲ್ಲ. ನೀವು ಎಷ್ಟು ಕೊಡ್ತಾ ಇದ್ದೀರಿ ಪ್ರೀತಿ, ಅದರ ಅರ್ಧ ಪಟ್ಟು ಕೂಡ ನಿಮಗೆ ಸಿಗ್ತಾ ಇರಲ್ಲ. ಯಾಕೆ ಅಂದರೆ ನೀವು ನಿಮ್ಮನ್ನೇ ಇಷ್ಟಪಟ್ಕೊತಾ ಇಲ್ಲ, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ಬೇರೆಯವ್ರು ನಮ್ಮನ್ನು ಇಷ್ಟಪಡಲಿ ಅಂತ. ಅದು ಸಾಧ್ಯ ಆಗುತ್ತಾ? ನಿಮ್ಮನ್ನೇ ಯಾವಾಗ ನೀವು ಒಪ್ಕೊಂಡು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತಾ ಇಲ್ವೋ, ಬೇರೆಯವ್ರು ನಮ್ಮನ್ನು ಪ್ರೀತಿ ಮಾಡ್ಕೊಳ್ಳಿ ಅಂತ ಮಾಡಲಿ ಅಂತ ಕೇಳಿದ್ರೆ ಅದು ಖಂಡಿತ ವರ್ಕ್ ಆಗಲ್ಲ. ನಿಜವಾಗ್ಲೂ ಏನು ಗೊತ್ತಾ, ಬೇರೆಯವ್ರಿಗೆ ನಾವು ಯಾವಾಗೂ ಪ್ರೀತಿ ಕೊಡ್ತಾ ಇರ್ತೀವಿ, ಯಾವಾಗೂ ನಾವು ಬೇರೆಯವ್ರಿಗೆ ಸೇವೆ ಮಾಡ್ತಾ ಇರ್ತೀರಿ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀರಿ, ಬಟ್ ನಾವು ನಿರೀಕ್ಷೆ ಮಾಡ್ತಾ ಇರ್ತೀರಿ ನಮ್ಮನ್ನು ಯಾರಾದರೂ ಆ ಥರ ಪ್ರೀತಿ ಮಾಡಲಿ ಅಂತ. ಆದರೆ ಅದು ವಾಪಸ್ ಅಷ್ಟು ಪ್ರೀತಿ ನಮಗೆ ಸಿಗೋದೇ ಇಲ್ಲ. ನಿಜವಾದ ಮೇನ್ ರೀಸನ್ ಅಂದರೆ ಇದೆ. ಯಾಕೆ ಅಂದರೆ ನಾವು ನಮ್ಮನ್ನೇ ಒಪ್ಕೊಳಕ್ಕೆ ರೆಡಿ ಇರಲ್ಲ. ಇವಾಗ ನಮ್ಮ ಮಕ್ಕಳಿಗೋ ನಮ್ಮ ಗಂಡನಿಗೋ ಒಳ್ಳೇದು ಸಿಕ್ಕಲಿ, ಚೆನ್ನಾಗಿರೋದು ಸಿಕ್ಕಲಿ, ಬೆಸ್ಟ್ ಆಫ್ ಬೆಸ್ಟ್ ಸಿಕ್ಕಲಿ, ಒಂದು ಊಟ ಆಗಲಿ, ನನ್ನ ಮಗನಿಗೆ ಚೆನ್ನಾಗಿರೋದು ಸಿಕ್ಕಲಿ ಅಂತ ಅನ್ಕೊತೀರಿ. ಯಾರಿಗಾದ್ರೂ ಕಂಪೇರ್ ಮಾಡ್ಕೊಬೋದು. ಅದೇ ನಾವು ಊಟ ತಿನ್ನಬೇಕಾದ್ರೆ ನಮಗೇನೋ ಸಿಗಬೇಕಾ, ನಂಗೆ ಯಾವುದಾದ್ರೂ ನಡೆಯುತ್ತೆ, ನಂಗೆ ಯಾವುದಾದ್ರೂ ಓಕೆ, ನನಗೆ ಪರವಾಗಿಲ್ಲ ಬಿಡು, ಅವ್ರಿಗೆ ಸಿಗ್ತಾ ಓಕೆ, ಅವ್ರಿಗೆ ಸಿಕ್ಕಲಿ, ಸಿಗಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ನೀವಂದರೆ ಯಾಕೆ ನೆಗ್ಲಿಜೆನ್ಸಿ? ಅದೇ ಮಕ್ಳಿಗೆ ನೋಡಿ ಬಿಸಿ ಬಿಸಿ ಇರಲಿ, ನನ್ನ ಮಗುಗೆ ಬಿಸಿ ಬಿಸಿ ಇರಲಿ ಅಂತ ಯೋಚನೆ ಮಾಡ್ತೀರ. ಅದೇ ನಾವು ತಿನ್ನೋದ್ರೆ ನಂಗೆ ಆರೋಗ್ಯದ್ರೂ ನಡೆಯುತ್ತೆ, ಯಾವುದಿದ್ರೂ ನಡೆಯುತ್ತೆ. ಯಾಕೆ ಹಾಗೆ? ನೀವು ಅಂದರೆ ನೀವೇ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ರೆ ಬೇರೆಯವರು ನಮ್ಮನ್ನು ಹಾಗೆ ನೋಡ್ತಾರಲ್ವಾ? ಇನ್ಮೇಲಿಂದ ಹಾಗೆ ಮಾಡ್ಕೊಬಾರ್ದು. ನೀವು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರೋ ನಮಗೂ ನಾವು ಅಷ್ಟು ಪ್ರೀತಿ ಕೊಡಬೇಕು. ನನಗಾದರೆ ಯಾಕೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್? ನಾನು ಬಿಸಿ ಬಿಸಿ ತಿನ್ಬೋದಲ್ವಾ? ಹೌದು, ಹೆಣ್ಮಕ್ಳಿಗೆ ತುಂಬ ಕೆಲಸ ಇರುತ್ತೆ, ಇವನ್ ಎಲ್ಲರಿಗೂ ಕೆಲಸ ಇರುತ್ತೆ.
ನಿಜವಾದ ಕಷ್ಟ ಏನು ಗೊತ್ತಾ, ನಮ್ಮನ್ನು ನಾವು ಕೇರ್ ಮಾಡ್ಕೊಳೋದು. ಪಾಪ ಪ್ರಜ್ಞೆಲಿರ್ತಿರೋದು ತಪ್ಪು 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 ನೋ, ಅದು ತಪ್ಪಲ್ಲ. ನಮ್ಮನ್ನು ನಾವು ಯಾವಾಗ ತುಂಬ ಪ್ರೀತಿ ಮಾಡ್ಕೊತೀವಿ ಅವಾಗ ಬೇರೆಯವ್ರಿಗೂ ಪ್ರೀತಿ ಮಾಡೋಕ್ಕಾಗತ್ತೆ, ಬೇರೆಯವರು ನಮ್ಮನ್ನು ಪ್ರೀತಿ ಮಾಡ್ಕೊಡೋಕ್ಕಾಗತ್ತೆ. ನಮ್ಮನ್ನೇ ನಾವು ಪ್ರೀತಿ ಮಾಡ್ತಾ ಇಲ್ಲ ಅಂದರೆ ಬೇರೆಯವರು ನಮ್ಮನ್ನು ಪ್ರೀತಿ ಮಾಡಲ್ಲ. ನಮಗೆ ನೋವು ಬೇರೆ ಏನೂ ಸಿಕ್ಕಲ್ಲ. ಯಾಕೆ ನಿಮ್ಮನ್ನೇ ನೀವು ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊತೀರ? ಯಾಕೆ ನಿಮ್ಗೆ ಒಳ್ಳೇದು ಸಿಗಬಾರ್ದು ಅಂದ್ಕೊತೀರ? ಏನಾದ್ರೂ ಆಗುತ್ತೆ ಬಿಡು, ಇರಲಿ ಬಿಡು ಅಂತ ಹೋಗ್ತಾ ಇದ್ದರೆ ಎಲ್ಲರೂ ನಮ್ಮನ್ನು ಇರಲಿ ಬಿಡು ಅಂತಲೇ ಕನ್ಸಿಡರ್ ಮಾಡಿಬಿಡ್ತಾರೆ. ಯಾರೋ ಒಬ್ಬೊಬ್ರು ಇರ್ತಾರೆ, ಅದು ಜಸ್ಟ್ ಕೇರಿಂದ, ಕಾಳಜಿಯಿಂದ ನಮ್ಮನ್ನು ಕೇರ್ ಮಾಡ್ತಾ ಇರ್ತಾರೆ ಹೊರತು ಪ್ರೀತಿಯಿಂದ ಅಲ್ಲ. ಇವನ್ ಏನು ಗೊತ್ತಾ, ನಮ್ಮ ಬಾಡಿ ಮೇಲೆ ನಾವೆಲ್ಲ ತೊಗೊಂಡು ಹಾಕೋದು, ಏನಾದರೂ ಆಗಲಿ ಬಾಡಿ ಮೇಲೆ ಹಾಕೋದು. ನಿಜವಾಗೂ ನಮಗೆ ಒಳ್ಳೆ ಪಾರ್ಟ್ನರ್ ಅಂದರೆ ಯಾರು ಗೊತ್ತಾ, ಯಾರ ಜೊತೆಲೂ ಸಾಯೋವರೆಗೂ ಬರ್ತಾರೆ, ಸತ್ತ ಮೇಲೆ ಯಾರೂ ಜೊತೆ ಬರಲ್ಲ ಅಲ್ವಾ. ನಿಜವಾದ ಪಾರ್ಟ್ನರ್ ಯಾರು ಗೊತ್ತಾ, ಇವನ್ ಒಬ್ಬರು ಗಂಡ ಆಗಲಿ, ಒಂದು ಹೆಂಡತಿ ಆಗಲಿ, ಇಲ್ಲ ನಮ್ಮ ಮಕ್ಕಳಾಗಲಿ, ಇವರೆಲ್ಲ ನಮ್ಮ ನಿಜವಾದ ಪಾರ್ಟ್ನರಾ? ಇವರು ಯಾವ ಸ್ಟೇಜ್ವರೆಗೂ ಬರ್ಬೋದು. ನಮಗೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿ ಹೆಣ್ಮಕ್ಳಾದರೆ ಮದುವೆ ಮಾಡಿ ಕಳಿಸೋವರೆಗೂ, ಇಲ್ಲ ಅವ್ರು ವೃದ್ಧಾಪ್ಯ ಆಗೋವರೆಗೂ. ಮಕ್ಕಳು ಒಂದು ಸ್ಟೇಜ್, ಎನಿ ಟೈಮ್ ಯಾವಾಗೂ ಎಲ್ಲರೂ ನಮ್ಗೆ ಅವೈಲಬಲ್ ಇರ್ತಾರೆ. ಇವಾಗ ನಮ್ಮ ಗಂಡನೇ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ, ನನ್ನ ಹೆಂಡತಿನೇ ತುಂಬ ಕೇರ್ ಮಾಡ್ತಾಳೆ. ಎಷ್ಟೊತ್ತು ಮಾಡೋಕ್ಕಾಗತ್ತೆ? ಗಂಡ ಆಫೀಸ್ಗೆ ಹೋಗ್ಬೇಕಲ್ವ, ದುಡ್ಕೊಂಬಂದ್ರೇ ಅಲ್ವಾ ಸಂಸಾರ ನಡೆಯುತ್ತೆ. ಹೆಂಡತಿ ಆದರೂ ಮನೇಲಿ ಕೆಲಸ ಮಾಡಿದ್ರೇ ಅಲ್ವ ನಡೆಯುತ್ತೆ. ಎಲ್ಲರಿಗೂ ಎಲ್ಲ ಟೈಮಲ್ಲೂ ಅವೈಲಬಲ್ ಇರೋಕ್ಕಾಗಲ್ಲ. ಇಷ್ಟು ಟೈಮ್ ಅಂತ ನಾವು ಒಬ್ರಿಗೆ ಕೊಡ್ಬೋದು, ಒಬ್ಬರ ಜೊತೆ ಇರಬಹುದು ಬಿಟ್ಟರೆ, ಇಲ್ಲ ನಾನು ಯಾವಾಗೂ ಅವ್ರ ಮುಂದೆನೇ ಕೂತಿರ್ತೀರಿ, ಯಾವಾಗೂ ಪ್ರೀತಿನೇ ಕೊಡ್ತಾ ಇರ್ತೀರಿ. ಇಟ್ಸ್ ಇಂಪಾಸಿಬಲ್. ಯಾವಾಗೂ ನಮ್ಗೆ ಯಾರಾದರೂ ಒಬ್ರು ಯಾವಾಗೂ ಅವೈಲಬಲ್ ಇರ್ತಾರೆ ಅಂದರೆ ನಮಗೆ ನಾವು ಮಾತ್ರನೇ. ಯಾಕಂದರೆ ಯಾರೋ ಒಬ್ಬರು 24 ಗಂಟೆ ಟೈಮ್ ನಮ್ಮ ಮುಂದೆನೇ ಇರ್ತೀರಿ ಅಂದರೆ ನಮ್ಮ ಕೈಯಲ್ಲೇ ಒಪ್ಕೊಳಕ್ಕಾಗಲ್ಲ. ಆದರೆ ಪಾಪ ನಮ್ಮ ಬಾಡಿ ಯಾವಾಗೂ 24 hours ನಮ್ಮ ಜೊತೆನೇ ಇರುತ್ತೆ. ನಾನು ಹೇಳಿದ್ನಲ್ವ, ಹಸ್ಬೆಂಡ್ ಆಗಲಿ ಇವರಾಗಲಿ ಯಾರು ಪಾರ್ಟ್ನರ್ ಒಂದು ಸ್ಟೇಜ್ವರೆಗೂ ಇರ್ತಾರೆ ಅವರು. ಆದರೆ ಬಾಡಿ ನಾವು ಸಾಯೋವರೆಗೂ, ನಾವು ಸತ್ತ ಮೇಲೂ ನಮ್ಮ ಬಾಡಿಲಿಂದ ನಮ್ಮ ಆತ್ಮ ಆಚೆ ಹೋದ್ರೇ ನಾವು ಎಕ್ಸ್ಪೈರ್ ಆಗಿದ್ದೀರಿ, ತೀರಿ ಹೋಗಿದ್ದೀರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅದು ಅನ್ಕಂಡೀಷ್ನಲ್ಲಾಗಿ ನಮಗೆ ಸೇವೆ ಮಾಡ್ತಾನೇ ಇರುತ್ತೆ. ಆದರೆ ನಾವೇನು ಮಾಡ್ತೀರಿ, ಬಾಡಿನೇ ಬೈಯೋದು. ಏನಾದರೂ ಆಗಲಿ ತೊಗೊಂಬರೋದು ನಮ್ಮ ಬಾಡಿ ಮೇಲೆ ಹಾಕೋದು, ನಮ್ಮ ಬಾಡಿನೇ ಬೈಯೋದು. ಇಲ್ಲ ಅಂದರೆ ಕಂಪೇರ್ ಮಾಡಿಬಿಡೋದು. ಫಸ್ಟ್ ಮಾಡೋದೇ ಕಂಪೇರ್ ಮಾಡಿಬಿಡೋದು. ನಾನು ಚೆನ್ನಾಗಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಉದ್ದ ಇಲ್ಲ, ನಾನು ಕುಳ್ಳಗಿದ್ದೀನಿ, ನಾನು ಸಣ್ಣ ಇಲ್ಲ, ನಾನು ತುಂಬ ದಪ್ಪ ಇದ್ದೀನಿ, ನನ್ನ ಕೂದಲು ಚೆನ್ನಾಗಿಲ್ಲ, ನನ್ನ ಕೂದಲು ಕರ್ಲಿ, ನನ್ನ ಕೂದಲು ನೈಸಾಗಿದ್ದರೆ ಚೆನ್ನಾಗಿರೋದು, ನಾನು ಹಂಗಿದ್ರೆ ಚೆನ್ನಾಗಿರೋದು, ನಾನು ಹಿಂಗಿದ್ದಿದ್ರೆ ಚೆನ್ನಾಗಿರೋದು. ಯಾವಾಗ ಯಾರಾದರೂ ಫುಲ್ 100% ಎಲ್ಲನೂ ಪರ್ಫೆಕ್ಟಾಗಿರೋಕ್ಕಾಗತ್ತಾ? ಏನಾದರೂ ಒಂದು ಫಾಲ್ಟ್ ಇರುತ್ತೆ, ನಮಗೆ ಕಾಣಿಸಲ್ಲ ಅಷ್ಟೇ. ಆದರೆ ಎಲ್ಲಾದರೂ ಒಂದು ಕಡೆ ನೋಡಿದ ತಕ್ಷಣ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾನು ಹಿಂಗಿದ್ದೀನಿ, ಅದಕ್ಕೆ ನಂಗೆ ಹಿಂಗಾಗಿರೋದು. ಅವ್ರು ಹಂಗಿದ್ದಾರೆ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅದಕ್ಕೆ ಅವ್ರಿಗೆ ಅಷ್ಟು ಜನ ಫ್ರೆಂಡ್ಸ್ ಇರೋದು. ಅವ್ರು ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಸಿಗ್ತಾ ಇರೋದು. ಯೋಚನೆ ಮಾಡಿ, ಎಲ್ಲ ತೊಗೊಂಡೋಗಿ ನಾವು ಬಾಡಿ ಮೇಲೆ ಹಾಕ್ತಿರಲ್ವ. ಇವನ್ ನಮಗೆ ಬಾಡಿನೇ ಇಲ್ಲ ಅಂದಿದ್ರೆ ನಾವು ಹೇಗಿರ್ತಾಯಿದ್ರಿ? ಬಾಡಿನೇ ಇಲ್ಲ ಅಂದರೆ ನಾವು ಒಂದು ಆತ್ಮ, ಒಂದು ದೆವ್ವ, ಒಂದು ಸೋಲ್, ಇಲ್ಲ ಒಂದು ಬೆಳಕು ಥರ ಇರ್ತೀರಿ. ಬಾಡಿ ಇಲ್ದಿದ್ರೆ ನಾವು ಯಾರ ಮೇಲಾದರೂ ಫೈಟ್ ಮಾಡೋಕ್ಕಾಗತ್ತಾ? ಇಲ್ಲ ಏನಾದರೂ ನಮ್ಗೆ ಇಷ್ಟವಾದ ಊಟ ತಿನ್ನೋಕ್ಕಾಗತ್ತಾ? ಏನಾದರೂ ಮಾಡೋಕ್ಕಾಗತ್ತಾ? ಬಾಡಿ ಇರೋದ್ರಿಂದನೇ ನಾವು ಏನಾದರೂ ಮಾಡೋಕ್ಕಾಗ್ತಾಯಿದೆ. ಅದು ನಮ್ಗೆ ಎಷ್ಟು ಸಹಾಯ ಮಾಡ್ತಾಯಿದೆ, ಆದರೆ ನಾವು ಅದನ್ನೇ ಬೈಕೊತೀವಿ. ಯಾವಾಗೂ ನಮ್ಮ ಬಾಡಿನ ಬೇರೆಯವ್ರ ಬಾಡಿಗೆ ಕಂಪ್ಯಾರಿಷನ್ ಮಾಡೋದು, ಹಂಗಿಸ್ಕೊಳ್ಳೋದು. ಎಲ್ಲರೂ ಈ ಪ್ರಪಂಚದಲ್ಲಿ ಯುನೀಕ್ ಆಗಿರ್ತಾರೆ, ಯಾವುದೋ ಒಂದು ರೀತಿ ಆದರೂ ಯುನೀಕ್ ಆಗಿರ್ತಾರೆ. ನಾವು ಯಾಕೆ ಕಂಪ್ಯಾರಿಷನ್ಸ್ ಮಾಡ್ಕೊಬೇಕು? ಹೇಳಿದ್ರೆ ಸುಲಭ ಅಲ್ಲ, ನೋಡಿದ ತಕ್ಷಣ ಕಂಪೇರ್ ಮಾಡಿಬಿಡ್ಬೇಕು ಅನಿಸುತ್ತೆ ಅಲ್ವಾ. ನಮ್ಮಲ್ಲಿ ಇಲ್ಲದೆ ಇರೋದು ಅವರಲ್ಲಿ ಏನೋ ಇದೆ ಅಂತ ಅನಿಸ್ಬಿಡುತ್ತೆ. ಆದರೆ ನಾವೇನು ತುಂಬ ಕೀಳಲ್ಲ ಅಲ್ವಾ. ನಮಗೂ ದೇವರು ಭಗವಂತ ಏನೋ ಒಂದು ಕೊಟ್ಟು ಕಳಿಸಿದ್ದಾನೆ ಅಲ್ವಾ. ಯಾವಾಗೂ ಕಂಪೇರ್ ಮಾಡೋದು ಮಾಡಬೇಡ್ರಿ. ಯಾವಾಗೂ ಹಂಗಿಸೋದು ಬೈಯೋದು ಮಾಡ್ತಾಯಿದ್ರೆ ಯಾರಿಗಾದರೂ ತೊಗೊಳ್ಳಿ. ಯಾವಾಗೂ ಬೈಕೊಳೋದು, ಹಂಗಿಸ್ಕೊಳೋದು ಮಾಡ್ತಾನೇ ಡೈಲಿ ಯಾರಿಗಾದ್ರೂ ಹೋಗಿ ನೀನು ಚೆನ್ನಾಗಿಲ್ಲ ಅಂತಿದ್ರೆ ಅವ್ರು ಹೆಂಗೆ ಡಿಮೋಟಿವೇಟ್ ಆಗ್ತಾರೆ. ಯಾವಾಗೂ ನಮ್ಮ ಬಾಡಿ ಬಂದು ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ನಾನು ಹಂಗಿಲ್ಲ, ನಾನು ಹಿಂಗಿಲ್ಲ ಅಂತ ಇದ್ದರೆ ಬಾಡಿನೂ ಡಿಮೋಟಿವೇಟ್ ಆಗುತ್ತೆ. ಹೌದಾ, ನಾನು ಚೆನ್ನಾಗಿಲ್ವಾ, ನಾನು ಯಾವಾಗೂ ಹಿಂಗೇನಾ? ಪಾಪ ಬಾಡಿನೂ ಆಸೆ ಪಡುತ್ತೆ. ನನ್ನ ಓನರ್ ಕೂಡ ಯಾವಾಗಾದರೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಲಿ ಅಂತ ಆಸೆ ಪಡ್ತಾರೆ. ಅದು ತಪ್ಪಲ್ಲ. ನಾವೊಂದು ಗಿಡಕ್ಕೆ ನೀರು ಹಾಕ್ತಿರಲ್ಲ, ಆ ಗಿಡ ಕೂಡ ಆಸೆ ಪಡ್ತಾ ಇರುತ್ತಂತೆ. ದಿನ ನೀರು ಹಾಕೋ ನನ್ನ ಓನರು ನಾನು ಎಷ್ಟು ಚೆನ್ನಾಗಿದ್ದೀನಿ,
ಗಿಡದಲ್ಲಿ ಬಿಟ್ಟಿರೋ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿ ಅಂತ ಕಾಯ್ತಾ ಇರುತ್ತಂತೆ. ಒಂದು ಗಿಡಕ್ಕೆ ಅಷ್ಟು ಆಸೆ ಇರುತ್ತೆ. ಪಾಪ ಬಾಡಿಗೆ ಆಸೆ ಇರಲ್ವಾ, ನನ್ನ ಓನರು ನನ್ನನ್ನು ಒಪ್ಕೊಳ್ಳಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಲಿ ಅಂತ. ಆ ಒಂದು ಹೂವು, ಒಂದು ಗಿಡನೇ ಅಷ್ಟು ಆಸೆ ಪಡ್ತಾ ಇದೆ ಅಂದರೆ ಪಾಪ ನಮ್ಮ ಬಾಡಿ ಆಸೆ ಪಡುತ್ತೆ ಅಲ್ವಾ, ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಬಾಸು ಅಂತ. ಬಟ್ ನಾವೇನು ಮಾಡ್ತೀವಿ, ಚೆನ್ನಾಗಿಲ್ಲ ನೀನು ಚೆನ್ನಾಗಿಲ್ಲ ಅದಕ್ಕೆ ಅಂತ ಹೇಳ್ತಾನೆ ಇರ್ತೀರಿ. ಹಂಗೆ ಹೇಳ್ತಾನೆ ಇರ್ತೀರಿ. ಆದರೆ ನಾವೇನು ಅನ್ಕೊತೀರಿ, ಹಂಗೆ ಹೇಳೋದ್ರಿಂದ ಚೆನ್ನಾಗಿ ಆಗ್ಬಿಡುತ್ತೆ, ಬಾಡಿ ಚೆನ್ನಾಗಿ ಆಗ್ಬಿಡುತ್ತಾ? ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರೆ ಚೆನ್ನಾಗಿ ಆಗ್ಬಿಡುತ್ತಾ? ಚೆನ್ನಾಗಿ ಆಗ್ಬೇಕು, ನಾನು ಇನ್ನೂ ಚೆನ್ನಾಗಿದೆಯಾ, ನೀನು ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾ ಇದ್ರೆ ಚೆನ್ನಾಗಾಗುತ್ತಾ? ಇನ್ನೊಂದು ಸ್ಪಿರಿಚುವಲಿ ಹೇಳ್ತೀನಿ. ಈವನ್ ನಾವೆಲ್ಲರೂ ಒಂದೊಂದೇನೋ ಒಂದು ಕೊರತೆ ಇರುತ್ತೆ. ಒಬ್ಬರು ಚೆನ್ನಾಗಿರ್ತಾರೆ, ಒಬ್ರು ಬೆಳ್ಳಗಿರ್ತಾರೆ, ಒಬ್ರು ಕಪ್ಪಗಿರ್ತಾರೆ, ಒಬ್ರು ಉದ್ದ ಇರ್ತಾರೆ, ಒಬ್ರು ಕುಳ್ಳಗಿರ್ತಾರೆ. ಇದನ್ನು ಯಾರೂ ಚೂಸ್ ಮಾಡಲ್ವಂತೆ. ನಮಗೆ ಮೇಲೆ ನಂಗೆ ಹೀಗೆ ಬೇಕು, ನಾನು ಈ ಥರನೇ ಹೋಗಬೇಕು, ನನ್ನ ಹೇರ್ಸ್ ಕರ್ಲಿಯಾಗೇ ಇರಬೇಕು, ನಾನು ಈ ಥರನೇ ಇರಬೇಕು, ನಾನು ಕುಳ್ಳಗಿದ್ರೂ ಪರವಾಗಿಲ್ಲ ಅಂತ ನಾವೇ ಡಿಸೈಡ್ ಮಾಡ್ಕೊಂಬರ್ತೀರಂತೆ. ಇವನ್ ಈ ಅಂಗವಿಕಲರೆಲ್ಲ ಹುಟ್ತಾರಲ್ವಾ, ಅವ್ರು ಕೂಡ ಡಿಸೈಡ್ ಮಾಡ್ಕೊಂಬಂದಿರ್ತಾರಂತೆ. ಯಾಕಂದರೆ ಕಳೆದ ಜನ್ಮದಲ್ಲಿ ಅಯ್ಯೋ ನನಗೆ ಕಾಲೆಲ್ಲ ಇತ್ತು, ಕೈಯೆಲ್ಲ ಇತ್ತು, ಏನೂ ಸಾಧಿಸ್ಲಿಲ್ವಲ್ಲ, ಈ ಸಲ ನಾನು ಅಂಗವಿಕಲವಾಗಿ ಹೋಗ್ತೀನಿ, ನಾನೊಂದು ಕೈ ಇಲ್ದಿರ ಹೋಗ್ತೀನಿ, ಒಂದು ಕಾಲು ಇಲ್ದಿರ ಹೋಗ್ತೀನಿ. ಅವಾಗ ಅದಿಲ್ಲ ಅಂತ ನಾನು ಎಷ್ಟು ಸಫರ್ ಮಾಡ್ತೀನಿ. ಅದಿದ್ದಿದ್ರೆ ಏನೇನು ಮಾಡ್ಬೋದಾಗಿತ್ತು, ಇದ್ದಾಗ ನಾನು ಮಾಡಲಿಲ್ಲ, ಇವಾಗ ಅದ್ರ ಬೆಲೆ ತಿಳ್ಕೊತೀನಿ ಅಂತ ಅವ್ರು ಆ ಥರ ಅಂಗವಿಕಲರಾಗಿ ಬರ್ತಾರಂತೆ. ನಾವು ಮಾಡೋ ಪಾಪಗಳಿಂದ ತುಂಬ ರೇರ್ ಕೇಸಲ್ಲಂತೆ ಆ ಥರ ಹುಟ್ಟೋದು. ಸ್ಪಿರಿಚುವಲಿ ನಮ್ಮ ಸರ್ ನನಗೆ ಹೇಳಿರೋದು. ನಾವೇ ಸೆಲೆಕ್ಟ್ ಮಾಡ್ಕೊಂಬರ್ತೀರಂತೆ. ಈವನ್ ಕೆಲವ್ರಿಗೆ ತುಂಬ ಕರ್ಲಿ ಹೇರ್ಸ್ ಇರುತ್ತಲ್ವ, ಅವ್ರು ಅದೇ ಥರ ಸೆಲೆಕ್ಟ್ ಮಾಡ್ಕೊಂಬಂದಿರ್ತಾರಂತೆ. ಕೆಲವ್ರಿಗೆ ಕೂದಲೇ ಇರಲ್ಲ. ನನ್ನ ಕೂದಲಿಲ್ಲ ಅಂದ್ರೂ ನನ್ನನ್ನು ನಾನು ಪ್ರೀತಿಸ್ಕೊಬೋದು, ನನ್ನ ಕೂದಲಿದ್ರೇ ಅಲ್ವ ನಾವು ಚೆನ್ನಾಗಿ ಕಾಣ್ತೀರಿ ಅಂತ. ಅದು ಬಿಟ್ಟು ನಾವು ಆತ್ಮದಿಂದ ಪ್ರೀತಿಯಿಂದ ಒಳ್ಳೆಯವರಾಗಿರ್ತಿರೋದು ನಾವು ನೋಡೋದೇ ಇಲ್ಲ. ಯಾವಾಗೋ ಅದಿಲ್ಲ ಅನ್ನೋದನ್ನ ಬಿಟ್ಟು ನಾನು ಏನೂ ಇಲ್ಲ ಅಂದರೂ ನಾನು ನನ್ನನ್ನು ಪ್ರೀತಿಸೋದನ್ನ ಕಲಿತೀನಿ ಅಂತಲೇ ಬಂದಿರ್ತೀರಂತೆ. ನಾವೇ ಆ ಥರ ಎಲ್ಲ ಅನ್ಕೊಂಬಂದು ಅದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ದಿರ ನಮ್ಮನ್ನೇ ನಾವು ಬೈಕೊತಾ ಇರ್ತೀರಿ ಮತ್ತು ಎಕ್ಸ್ಪೆಕ್ಟ್ ಮಾಡ್ತೀರಿ ಬೇರೆಯವ್ರು ನಮ್ಮನ್ನು ಇಷ್ಟಪಡಲಿ ಅಂತ. ಅದರ ಫ್ಯಾಕ್ಟ್ ಏನು, ನಾವೇ ನಮ್ಮನ್ನು ಒಪ್ಕೊತಾ ಇಲ್ಲ. ಎಲ್ಲದರಲ್ಲೂ ಒಂದೊಂದು ಹುಡುಕ್ತಾ ಇರ್ತೀರಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಫೇವ್ರೆಟ್, ನಿಮ್ಗೆ ಯಾರೋ ತುಂಬ ಇಷ್ಟ ಆದವ್ರಿಗೆ ಏನೋ ತುಂಬ ನೋವಾಗ್ಬಿಟ್ಟಿದೆ, ಏನೋ ತುಂಬ ತೊಂದರೆಲಿದ್ದಾರೆ ಅವ್ರು ಬಂದು ಈ ಥರ ತೊಂದರೆ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ. ತುಂಬ ಪ್ರಾಬ್ಲಮ್ಮಲ್ಲಿದ್ದಾರೆ, ಇಲ್ಲ ಅವ್ರಿಗೇನೋ ಒಂದು ಫಂಕ್ಷನ್ ಇತ್ತು, ಇಲ್ಲ ಏನೋ ಸ್ಟೇಜ್ ಮೇಲೆ ಏನೋ ಪರ್ಫಾರ್ಮೆನ್ಸ್ ಇತ್ತು, ಅದನ್ನ ಅವ್ರು ಚೆನ್ನಾಗಿ ಮಾಡಿಲ್ಲ, ಹಿಂಗಾಗೋಯ್ತು, ನಂಗೆ ಎಲ್ಲರ ಮುಂದೆ ಅವಮಾನ ಆಯಿತು ಗೊತ್ತಾ ಅಂತ ಬಂದು ಹೇಳಿದ್ರೆ ನಿಮ್ಗೆ ತುಂಬ ಇಷ್ಟ ಅಲ್ವ ಅವ್ರಂದರೆ, ಹೆಂಗೆ ಸಮಾಧಾನ ಮಾಡ್ತೀರಾ? ಬಿಡು ಹೋಗಲಿ, ಇದಕ್ಕೆಲ್ಲ ಯಾಕಷ್ಟು ಬೇಜಾರು ಮಾಡ್ಕೊತೀಯ, ನಿನ್ನ ಪವರ್ ನಿಂಗೆ ಗೊತ್ತಿಲ್ಲ, ಇಲ್ಲೊಂದು ಸಲ ಫೇಲ್ಯೂರ್ ಆಗಿರ್ಬೋದು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು, ನಿಂಗೆ ಗೊತ್ತಿಲ್ಲ ನೀನು ಚೆನ್ನಾಗಿ ಮಾಡ್ತೀಯ, ನಾನು ನೋಡಿದ್ದೀನಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ನಿನ್ನ ಹತ್ರ ಎಲ್ಲ ಡಿಮೋಟಿವೇಟ್ ಆಗಬೇಡ, ನೀನು ನಿಜವಾಗೂ ಚೆನ್ನಾಗಿ ಮಾಡ್ತೀಯ, ನೆಕ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ನಾನು ಬರ್ತೀನಿ ಆಯಿತಾ, ನೀನು ಚೆನ್ನಾಗಿ ಮಾಡು ಅಂತ ಎಷ್ಟು ಎನ್ಕರೇಜ್ಮೆಂಟ್ ಕೊಡ್ತೀರಿ ಅಲ್ವ ನಾವು. ಅದೇ ನಮಗಾದರೆ ನಾವೇನು ಅನ್ಕೊತೀರ, ಅದೇ ಥರ ಅನ್ಕೊತೀರ, ನಂಗೆ ಬೇಕಿತ್ತ ಇದೆಲ್ಲ, ನಾನು ಹೋಗಬಾರ್ದಾಗಿತ್ತು, ನಾನು ಹೋಗಿಲ್ಲ ಅಂದಿದ್ರೆ ನಂಗೆ ಇಷ್ಟು ಅವಮಾನ ಆಗ್ತಾಯಿರಲಿಲ್ಲ, ನಾನು ಹೋಗಿದ್ದೆ ತಪ್ಪು, ನಾನು ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ನನ್ನಿಂದನೇ ನಂಗೆ ಇದೆಲ್ಲ ಲಾಯಕ್ಕಿಲ್ಲ, ನಾನು ಅಷ್ಟಕ್ಕೆಲ್ಲ ಇಲ್ಲ, ಸುಮ್ಮನೆ ನನ್ನ ಯೋಗ್ಯತೆಯನ್ನು ನಾನು ನೋಡ್ಕೊಬೇಕಾಗಿತ್ತು, ಹಾಗೆ ತಾನೇ ಅನ್ಕೊತೀರಿ ನಾವು. ಆ ಥರ ಬೇರೆಯವ್ರಿಗಾದ್ರೆ ಅಷ್ಟು ಎನ್ಕರೇಜ್ಮೆಂಟ್ ಮಾಡ್ತೀರಿ ಅಲ್ವಾ, ನಮಗೆ ನಾವು ಹೇಗೆ ಮಾಡ್ಕೊತೀರಿ ಹೇಳಿ? ಆ ಥರ ಮಾಡೋದು ತಪ್ಪಲ್ವ ನಮಗೂ ನಾವು ಸಪೋರ್ಟ್ ಮಾಡಬೇಕು. ಇಲ್ಲ ನಿನ್ನ ಕೈಯಲ್ಲೂ ಆಗುತ್ತೆ, ನಿನ್ನ ಕೆಪಾಸಿಟಿ ನಿಂಗೆ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ. ನೀವೇ ನಿಮ್ಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ಯಾರೇನು ಕೊಡೋದಲ್ಲ, ನೀವು ಇನ್ನೂ ಮುಂದಕ್ಕೆ ಹೋಗ್ತೀರಿ. ಬಟ್ ನಾವು ಹಂಗೆ ಮಾಡ್ಕೊಳಲ್ಲ, ಬೈಕೊಳೋದ್ರಲ್ಲೇ ಕಾಲ ಕಳೀತಾ ಇರ್ತೀರಿ. ನಮ್ಮ ಸರ್ ಒಬ್ಬರು ಹೇಳ್ತಾ ಇದ್ದರು, ನಿಜವಾಗ್ಲೂ ಯಾವಾಗ ಖುಷಿಯಾಗಿದ್ರಿ ಅಂತ ಹೇಳಿ ಅಂತ ಹೇಳ್ತಾಯಿದ್ರು ನಮ್ಮ ಸರು. ನೀವು ಕೇಳ್ಕೊಳ್ಳಿ, ನೀವು ನಿಜವಾಗೂ ಮನಸ್ಸಿಂದ ನೆಮ್ಮದಿಯಾಗಿ ಯಾವಾಗ ಖುಷಿಯಾಗಿದ್ರಿ ನೆನ್ಪು ಮಾಡ್ಕೊಳ್ರಿ. ಒಂದು ವಾರ ಆಯಿತಾ, ಒಂದು ತಿಂಗಳಾಯ್ತಾ ಮನಸ್ಸಿಂದ ಖುಷಿಯಾಗಿ, ಒಂದು ವರ್ಷ ಆಯಿತಾ, ಇಲ್ಲ ತುಂಬ ವರ್ಷಗಳೇ ಆಗೋಯ್ತಾ, ಹಾಗಾದರೆ ನೀವು ಮನಸ್ಸಿಂದ ನಗಿತಾನೇ ಇಲ್ಲನಾ? ಯಾಕೆ ನೀವು ಖುಷಿಯಾಗಿಲ್ಲ? ಯಾಕೆ ನಾವು ಖುಷಿಯಾಗಿಲ್ಲ ಅಂದರೆ ನಾವು ಖುಷಿನ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಬಹಳ ಅಂದರೆ? ಏನಕ್ಕೆ ಖುಷಿಯಾಗತ್ತೆ ನಿಮಗೆ? ಯಾರು ಸರ್ಪ್ರೈಸ್ ಮಾಡಿದ್ರೆ ಖುಷಿಯಾಗತ್ತಾ? ಯಾರೋ ಗಿಫ್ಟ್ ತಂದು ಕೊಟ್ಟರೆ ಖುಷಿಯಾಗತ್ತಾ? ಯಾರೋ ಪ್ರೀತಿಯಿಂದ ಮಾತಾಡಿಸಿದ್ರೆ ಖುಷಿಯಾಗತ್ತಾ?
ಇಲ್ಲ ಏನಾದರೂ ಮ್ಯಾಜಿಕ್ ಆದರೆ ಖುಷಿ ಆಗುತ್ತಾ? ಯಾರೋ ನಿನ್ನ ಖುಷಿಪಡಿಸಿ ಕಾಮಿಡಿ ಮಾಡಿದ್ರೆ ನಿನಗೆ ಖುಷಿ ಆಗುತ್ತಾ? ಒಟ್ನಲ್ಲಿ ಯಾರೋ ಏನೋ ಒಂದು ಮಾಡಿದ್ರೆ ಮಾತ್ರ ನಿಮಗೆ ಖುಷಿ ಆಗುತ್ತಾ? ಯಾಕೆ ಆ ಥರ? ಯಾರೇನೋ ಒಂದು ತಂದು ಕೊಟ್ಟರೆ ನಮಗೆ ಖುಷಿ ಆಗುತ್ತೆ, ಗಿಫ್ಟ್ ಕೊಟ್ಟರೆ ಖುಷಿ ಆಗುತ್ತೆ, ಯಾರಾದರೂ ದುಡ್ಡು ಕೊಟ್ಟರೆ ಖುಷಿ ಆಗುತ್ತೆ, ಯಾರಾದರೂ ಏನಾದರೂ ಕೊಟ್ಟರೆ ಮಾತ್ರ ಖುಷಿ ಆಗುತ್ತಾ? ಖುಷಿ ಆಗುತ್ತೆ ಅಂದರೆ ನೀವು ಮನಸ್ಸಿಂದ ಖುಷಿ ಪಡ್ತಾ ಇಲ್ಲ ಅಂತ. ಯಾಕಂದರೆ ಎಷ್ಟು ದಿನ ಯಾರಾದರೂ ನಮಗೇನಾದರೂ ತಂದು ಕೊಡೋಕ್ಕಾಗತ್ತೆ? ಅವಾಗೂ ಯಾರು ಗಿಫ್ಟ್ ಕೊಡೋಕ್ಕಾಗತ್ತೆ? ಅವ್ರು ಕೊಟ್ಟಾಗ ಮಾತ್ರ ಸಂತೋಷವಾಗಿರ್ತೀರಿ, ಮಿಕ್ಕಿದಾಗ ಸಂತೋಷವಾಗಿರೋಕ್ಕಾಗಲ್ಲ. ಯಾಕಂದರೆ ನಾವು ಹೊರಗಡೆನೇ ಖುಷಿನ ಇಷ್ಟಪಡ್ತಾಯಿದ್ರಿ. ಯಾವಾಗೂ ಯಾರಾದರೂ ತಂದು ಕೊಡ್ತಾರಾ? ಯಾವಾಗೂ ಯಾರಾದರೂ ನಮಗೆ ಕಾಮಿಡಿ ಮಾಡ್ತಾರಾ? ಮಾಡ್ತಾರಾ? ನೋ ಅಲ್ವಾ? ಮತ್ತು ಯಾರು ಬೇಕಾದರೂ ನಮಗೆ ಕೋಪ ಬರ್ಸ್ಬೋದು, ಯಾರು ಬೇಕಾದರೂ ಕೋಪ ಬರ್ಸ್ಬೋದು, ಯಾರು ಬೇಕಾದರೂ ಬೇಜಾರು ಮಾಡ್ಬೋದು, ಯಾರು ಬೇಕಾದರೂ ಚುಚ್ಚಿ ಮಾತಾಡಿದ ತಕ್ಷಣ ನಮಗೆ ನೋವಾಗುತ್ತೆ. ಹೌದು, ಚುಚ್ಚಿ ಮಾತಾಡಿದ್ರೆ ನೋವಾಗುತ್ತೆ, ಆದರೆ ಬಟ್ ನೀವು ಯಾಕೆ ಅಲೋ ಮಾಡ್ತಾಯಿದ್ದೀರಾ ಅದನ್ನು? ಮೊದಲು ಇದನ್ನು ತೆಗ್ದಾಕ್ಬಿಡಿ ಅಂತ ಹೇಳ್ತಾಯಿದ್ರು ನಮ್ಮ ಸರು. ಅದೆಷ್ಟು ನಿಜ ಗೊತ್ತಾ? ನಂಗೆ ತುಂಬ ಇಷ್ಟ ಆಗಿಬಿಡ್ತು, ಅದಕ್ಕೆ ಹೇಳ್ತಾಯಿದ್ದೀನಿ ನಿಮ್ಮ ಹತ್ರ. ಯಾವಾಗೂ ನೀನು ಹೀಗೆ ಅನ್ಕೋ ಅಂತ ಹೇಳೋರು ಸರು. ಯಾರೂ ನನ್ನನ್ನು ಖುಷಿ ಪಡ್ಸೋಕ್ಕಾಗಲ್ಲ, ಯಾರೂ ನನಗೆ ಬೇಜಾರು ಮಾಡೋಕ್ಕಾಗಲ್ಲ, ಯಾರೂ ನನಗೆ ಕೋಪ ಬರ್ಸೋಕ್ಕಾಗಲ್ಲ. ಯಾಕಂದರೆ ನಾನು ಯಾವಾಗೂ ಖುಷಿಯಾಗೇ ಇರ್ತೀನಿ ಅಂತ ಅಂದ್ಕೊಳ್ರಿ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಅಂದ್ಕೊಳ್ಳಿ, ಮನೆಗೆ ಬೇಕಾದರೆ ಹಾಗೆ ಅಂದ್ಕೊಳ್ಳಿ. ನನ್ನ ಯಾರೂ ಖುಷಿ ಪಡ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಯಾವಾಗೂ ಖುಷಿಯಾಗೇ ಇರ್ತೀನಿ ಅಂತ. ಎಷ್ಟೊಂದು ಬೇಜಾರಾಗೋ ಟೈಮ್ಸು, ನಾನು ಯಾವಾಗೂ ಖುಷಿಯಾಗಿರ್ತೀನಿ, ಇದಕ್ಕೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಬೇಕು, ಬೇರೆಯವರಿಂದ ಖುಷಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನ ಹಾಗಾದರೆ ಅಂತ ಮನ್ಸಿಗೆ ಬಂದುಬಿಡುತ್ತೆ. ಗೊತ್ತಾಯ್ತಾ? ಯಾರೂ ನನಗೆ ಕೋಪ ಬರ್ಸೋಕ್ಕಾಗಲ್ಲ, ಯಾರೂ ನನಗೆ ಬೇಜಾರು ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ನನಗೆ ಯಾವಾಗ ಕೋಪ ಬರಬೇಕು, ಯಾವಾಗ ಕೋಪ ಬರಬಾರ್ದು ಅಂತ ನನಗೆ ಗೊತ್ತು. ಅವ್ರು ಏನೋ ಅಂದ್ಬಿಟ್ರು ಅಂತ ನನಗೆ ಕೋಪ ಮಾಡ್ಕೊಳೋದಲ್ಲ. ನಂಗೆ ಯಾವ ಟೈಮಲ್ಲಿ ಹೆಂಗಿರಬೇಕು ಅಂತ ಗೊತ್ತು. ನಾನು ಯಾವಾಗೂ ಖುಷಿಯಾಗಿರ್ತೀನಿ. ನಂಗೆ ಯಾವ ಟೈಮ್ ಹೆಂಗಿರಬೇಕೋ ನಾನು ಹಂಗಿರ್ತೀನಿ. ಬೇರೆಯವರಿಂದ ಪ್ರಚೋದನೆ ಆಗಿ ನಾನು ಆ ಥರ ಬಿಹೇವ್ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾರೋ ಯಾಕೆ ನಮಗೆ ಖುಷಿ ಪಡಿಸ್ಬೇಕು? ನಾವು ಒಳಗಡೆಯಿಂದ ಯಾವಾಗೂ ಖುಷಿಯಾಗಿದ್ದಾಗ ನಮ್ಗೆ ಎಷ್ಟು ಆನಂದ ಸಿಗುತ್ತೆ ಗೊತ್ತಾ? ಬೇರೆಯವರಿಂದ ಬರೋ ಖುಷಿ ಎಷ್ಟು ದಿನ ಇರುತ್ತೆ ಹೇಳಿ ನೀವೇ? ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಕೈಲಾದರೆ ನೀವು ಖುಷಿನ ಕೊಡಿ, ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ನೀವು ಯಾವಾಗಲೂ ಖುಷಿಯಾಗೇ ಇರಿ, ಆಯಿತಾ? ಮತ್ತು ಇನ್ನೊಂದು ಏನೋ ಹೇಳಬೇಕಲ್ವಾ? ನಾನು ಹೇಳ್ತಾ ಇದ್ದೀನಿ ಬಾಡಿನ ಲವ್ ಮಾಡಿ ಅಂತ. ನಾನು ಮೊದಲು ಭ್ರಮೇಲಿದ್ದೆ. ಏನು, ದೇಹಕ್ಕೆ ಜಾಸ್ತಿ ಸುಖ ಕೊಡಬಾರ್ದು, ಕೊಬ್ಬಂದುಬಿಡುತ್ತೆ, ಅದು ನಮ್ಮನ್ನು ಬಗ್ಸೋಕ್ಕಾಗಲ್ಲ ಅದನ್ನು ಅಂತ ಎಲ್ಲಾದರೂ ಕೇಳಿದ್ದೀನಿ ನಾನು. ನಾನು ತುಂಬ ಗಾಢವಾಗಿ ನಂಬಿಬಿಟ್ಟಿದ್ದೆ. ಅವ್ರು ಹೇಳಿರೋದು ಸುಖ ಕೊಡಬಾರ್ದು ಅಂತ, ಪ್ರೀತಿ ಕೊಡಬಾರ್ದು ಅಂತ ಅಲ್ಲ ಅಲ್ವಾ? ನಮ್ಮ ಮಕ್ಕಳೇ ತಗೊಳ್ಳಿ, ಪ್ರೀತಿ ಕೊಡೋದ್ರಿಂದ ಅವ್ರು ಕೆಡಲ್ಲ. ಅತಿಯಾದ ಸುಖ, ಅತಿಯಾದ ಕೇರಿಂಗ್, ಅತಿಯಾದ ಕಾಳಜಿಯಿಂದ ಕೆಡ್ತಾರೆ ಹೊರತು ಪ್ರೀತಿ ಕೊಟ್ಟು ಯಾವ ಮಕ್ಕಳು ಕೆಡಲ್ಲ. ಈವನ್ ಪ್ರೀತಿನೇ ಕೊಟ್ಟಿಲ್ಲ ಅನ್ನೋ ಮಕ್ಕಳು ಯಾವ ಥರ ಇರ್ತಾರೆ ಯೋಚನೆ ಮಾಡಿ. ಎಲ್ಲೋ ಒಂದು ಸಾಸಿವೆ ಕಾಳಷ್ಟಾದರೂ ಬೇರೆಯವರಿಂದ ಅವ್ರಿಗೆ ಪ್ರೀತಿ ಸಿಕ್ಕಿರುತ್ತೆ. ಎಲ್ಲೂ ಪ್ರೀತಿನೇ ಸಿಕ್ಕಿಲ್ಲ, ಎಲ್ಲೂ ತಿರಸ್ಕಾರನೇ ಅಂದರೆ ಅವ್ರ ಜೀವನ ಎಷ್ಟು ಕಷ್ಟವಾಗಿರುತ್ತೆ. ಬಟ್ ನಮ್ಮ ಬಾಡಿಗೆ ನಾವು ಯಾವಾಗೂ ತಿರಸ್ಕಾರನೇ ಕೊಟ್ಟಿದ್ದೀರಿ. ಇದೊಂದು ಮಾಡಿ ನಿಮ್ಗೆ ಖಂಡಿತ ವರ್ಕ್ ಆಗುತ್ತೆ. ನಿಮಗೆ ಬಾಡಿ ಮೇಲೆ ಪ್ರೀತಿ ಕೂಡ ಬರುತ್ತೆ. ಗೊತ್ತಾಯ್ತಾ? ರಾತ್ರಿ ಮಲಗಬೇಕಾದ್ರೆ ನಿಮ್ಗೆ ಯಾವುದೋ ಬಾಡೀಲಿ ಯಾವುದೋ ಪೇಯ್ನ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಹೊಟ್ಟೆ ನೋವಿರ್ಬೋದು, ಮೈಕೈ ನೋವಿರ್ಬೋದು, ಭುಜ ನೋವಿರ್ಬೋದು, ಬೆನ್ನು ನೋವಿರ್ಬೋದು, ಸೊಂಟ ನೋವಿರ್ಬೋದು. ಮನ್ಗಕ್ಕೆ ಮುಂಚೆ ಕೇಳಿ ಅದನ್ನು, ಯಾಕೆ ನಿಂಗೆ ಇಷ್ಟೊಂದು ನೋವಾಗ್ತಾಯಿದೆ? ನನ್ನಿಂದ ಏನಾದರೂ ತಪ್ಪಾಯಿತಾ? ನಾನು ಜಾಸ್ತಿ ಬೈದ್ಬಿಟ್ಟಿದ್ದೀನಿ ನಿನ್ನನ್ನು. ಓಕೆ, ಬೇಜಾರು ಮಾಡ್ಕೊಬೇಡ. ನೀನು ಒಬ್ಬನೇ ಅಲ್ಲ ಕಾರಣ ಅದಕ್ಕೆ, ನಾನು ಸೇರ್ಕೊಂಡು ಮಾಡಿಬಿಟ್ಟಿದ್ದೀರಿ, ಇಬ್ಬರು ಮಾಡಿಬಿಟ್ಟಿದ್ದೀರಿ. ಬಟ್ ನಾನು ಇನ್ಮೇಲಿಂದ ಬೈಯಲ್ಲ, ಖಂಡಿತ ಬೈಯಲ್ಲ ನಿನ್ನನ್ನು. ನಿಂಗೆ ಏನಾಗ್ತಾಯಿದೆ ನೀನು ಸರಿ ಮಾಡ್ಕೋ, ನಾನು ಆದಷ್ಟು ಸಹಾಯ ಮಾಡ್ತೀನಿ ನೀನು ಸರಿ ಹೋಗೋಕ್ಕೆ, ಆಯಿತಾ? ನನ್ನ ಜೊತೆ ಮಾತಾಡು, ಸಾರಿ ಆಯಿತಾ ಅಂತ ದಿನ ಮಾತಾಡ್ಸಿದ್ದೀನಿ. ದಿನ 2 ಮಿನಿಟ್ಸ್ ನಿಮ್ಗೆ ಯಾವ ಪಾರ್ಟ್ ನೋವ್ತದೆ, ಯಾವ ಪಾರ್ಟ್ ಪ್ರಾಬ್ಲಮ್ ಇದೆ ಅದ್ರ ಜೊತೆ ಮಾತಾಡಿ. ಅಮೇಝಿಂಗಾಗಿ ವರ್ಕ್ ಆಗುತ್ತೆ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ನಿಂಗೆ ಏನು ಬೇಕು ಹೇಳಿ, ನಾನು ಮಾಡ್ತೀನಿ. ಒಂದು ಪಾಯಿಂಟ್ ಆದರೂ ಆ ಪಾರ್ಟ್ಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗೋ ಥರ ಮಾಡಿ. ಆ ಥರ ಮಾಡೋದ್ರಿಂದ, ದಿನ ಅದ್ರ ಜೊತೆ ಮಾತಾಡಿ ಅದಕ್ಕೆ ಪ್ರೀತಿ ಕೊಡೋದ್ರಿಂದ ನಿಜವಾಗೂ ಎಷ್ಟು ಪೇಯ್ನ್ ರಿಲೀಫ್ ಆಗುತ್ತೆ ಗೊತ್ತಾ? ನಂಗೆ ಮೊದಲು ತುಂಬ ಹೊಟ್ಟೆ ನೋವು ಬರೋದು. ನಂಗೆ ಇದು ಗೊತ್ತಾದಾಗ ನಾನು ಮಾತಾಡ್ತಾಯಿದ್ದೆ ಅವಾಗ ಆ ಪಾರ್ಟ್ ಜೊತೆ. ಯಾಕೆ ಹೊಟ್ಟೆ ನೋವು ಬರ್ತಾಯಿದೆ ನಿನಗೆ? ನಾನು ಏನು ಮಾಡಿದ್ದೀನಿ? ನಾನು ಯಾವುದಾದ್ರೂ ಎಮೋಷನ್ಸ್ ಮಾಡ್ಕೊಂಬಿಟ್ಟಿದ್ದೀನ? ನಮ್ಗೆ ಯಾವಾಗಾದರೂ ಹುಷಾರು ತಪ್ಪಕ್ಕೆ ಮುಂಚೆ ಹುಷಾರು ಯಾಕೆ ತಪ್ತೀರಿ ಗೊತ್ತಾ? ನಾವು ಏನೋ ಒಂದು ನೋವು, ಬೇಜಾರು, ಆತಂಕನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀರಿ ನಾವು.
ಅಯ್ಯೋ ಅದನ್ನ ಜಾಸ್ತಿ ಮಡ್ಕೊಬೇಡ, ನಿನಗೆ ತೊಂದರೆ ಆಚೆಗೆ ಹಾಕು ಅಂತ ಬಾಡಿ ಹೇಳ್ತಾನೆ ಇರುತ್ತೆ. ನಮಗೆ ಹುಷಾರು ತಪ್ಪಕ್ಕೆ ಮುಂಚೆ 2 ದಿನವೇ ನಮಗೊಂಥರ ಇರುತ್ತೆ, ಅದು ಸಿಗ್ನಲ್ ಕೊಡ್ತಾ ಇರುತ್ತೆ ಯಾವುದೋ ಮುಖಾಂತರ. ನಾವು ಅರ್ಥ ಆಗದಿದ್ದಾಗ ನಮ್ಗದು ಜ್ವರನೋ ನೆಗಡಿನೋ ಯಾವುದೋ ಒಂದು ರೀತಿಯಲ್ಲಿ ಅದು ಹಾಕುತ್ತೆ ಹೊರ್ತು ಅದೇನು ಹೇಳ್ತಾನೆ ಒಂದೇ ಸಲ ಆಟೋಮೆಟಿಕ್ಕಾಗಿ ನಮ್ಗೆ ಹುಷಾರು ತಪ್ಪಿಸ್ಬಿಡಲ್ಲ. ಅದು ಹೇಳ್ತಾ ಇರುತ್ತೆ ಅದನ್ನೆಲ್ಲ ಮಡ್ಕೊಬೇಡ, ಅದೆಲ್ಲ ನಿನಗೆ ಕೆಟ್ಟದು, ಆಚೆಗೆ ಹಾಕು ಅಂತ ರೋಗಗಳ ಮುಖಾಂತರ ಬರುತ್ತೆ. ನೀವು ಯಾವಾಗ ಅದಕ್ಕೆ ಪ್ರೀತಿ ಕೊಡ್ತಾ ಇರ್ತೀರ ಯಾವಾಗೂ ಅದು ಕ್ಯೂರ್ ಆಗಿಬಿಡತ್ತೆ. ಅಷ್ಟೇ ಹೇಳೋದು, ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀರ ಸರಿ, ನಿಮ್ಮನ್ನು ನೀವು ಇಷ್ಟಪಡಿ, ಅದೇನು ತಪ್ಪಲ್ಲ. ನಮ್ಮನ್ನು ನಾನು ಇಷ್ಟಪಟ್ಕೊಂಡ್ಬಿಡ್ಬೇಕು ಅಂತ ಏನೇನೋ ಮಾಡಿಬಿಡೋದಲ್ಲ. ಅಟ್ಲೀಸ್ಟ್ ಇವಾಗ ಲೇಡೀಸ್ ಆದರೆ ಒಂದು ದಿನ, ತಿಂಗಳಲ್ಲೋ ವಾರದಲ್ಲೋ ಒಂದು ದಿನ ನಿಮಗೋಸ್ಕರ ಮಾಡ್ಕೊಳ್ಳಿ. ಯಾವ ಥರ ಇರ್ಬೋದು ಆ ಒಂದು ದಿನ? ನಿಂಗೆ ಇಷ್ಟ ಆಗೋ ಥರ ಇರಬೇಕು. ನಿಂಗೆ ಇಷ್ಟ ಆಗಿರೋ ಬಟ್ಟೆ ಹಾಕ್ಕೊಳೋದು, ಇಲ್ಲ ಒಂದಿನ ನನಗೋಸ್ಕರ ನಾನು ಇಷ್ಟಪಟ್ಟು ಏನೋ ಒಂದು ಅಡುಗೆ ಮಾಡ್ಕೊಂಡು ತಿನ್ನೋದು, ನನಗೆ ಇಷ್ಟವಾಗಿರೋದು ಒಂದು ಮೂವಿ ನೋಡೋದು, ಒಂದು ಕಾಮಿಡಿ ನೋಡೋದು. ಆವತ್ತಿನ ದಿನ ಮಾತ್ರ ನನಗೆ ಇಷ್ಟ ಬಂದಂಗೆ ನಾನು ಇರಬೇಕು. ವಾರ ಪೂರ್ತಿ ನಿಮ್ಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ, ಒಂದಿನ ಆದರೂ ನಾನು ಇಷ್ಟಪಟ್ಟಂಗೆ ನಾನು ಇರ್ತೀನಿ ಅಂತಿರಬೇಕು. ನಾವು ಪ್ರತಿ ಕ್ಷಣ ಬೇರೆಯವ್ರಿಗೋಸ್ಕರನೇ ಬದುಕಿಬಿಟ್ರೆ ಕೊನೆಯಲ್ಲಿ ಒಂದಿನ ನಾವು ತಿರುಗಿ ನೋಡಿದಾಗ ನಮಗೋಸ್ಕರ ನಾವು ಬದುಕಿರಲ್ಲ, ನನಗೋಸ್ಕರ ನೀನು ಕೊಟ್ಕೊಂಡೇ ಇಲ್ವಲ್ಲ ಅನಿಸುತ್ತೆ. ಆ ಥರ ಖಂಡಿತ ಮಾಡ್ಕೊಬೇಡಿ. ವಾರದಲ್ಲಿ ಒಂದು ದಿನ ನನಗೋಸ್ಕರ ಅಂತ ಟೈಮ್ ಕೊಡಿ. ಈ ಥರ ಏನಾದರೂ ಮಾಡಿ, ನನಗೋಸ್ಕರನೂ ನಾನು ಬದುಕಿದ್ದೀನಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ. ಅವಾಗ ಕಾಯ್ತಾ ಇರ್ತೀರಿ, ಸ್ಯಾಟರ್ಡೇನೋ ಸಂಡೇನೋ ಈ ಥರ ಒಂದಿನ ನನಗೆ ಅಂತ ಮಾಡ್ಕೊಂಡಾಗ ಯಾವಾಗ ಬರುತ್ತೆ ದಿನ ಅಂತ ಕಾಯ್ತಾ ಇರ್ತೀರಿ. ಅದಷ್ಟು ಯೂಸ್ಫುಲ್ ಆಗುತ್ತೆ. ಇನ್ನೊಂದು, ಪ್ರೀತಿ ಬೆಲೆನೇ ಗೊತ್ತಿಲ್ಲ ಅನ್ನೋರ ಹತ್ರ ಹೋಗಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಅದು ಯಾವತ್ತೂ ಸಿಗಲ್ಲ. ನಿಮ್ಮ ಹತ್ರನೇ ಇಷ್ಟೊಂದು ಪ್ರೀತಿ ಇದೆ ಬೇರೆಯವ್ರಿಗೆ ಹಂಚೋ ಅಷ್ಟು, ನೀವು ಯಾಕೆ ಯಾರ ಹತ್ರನೂ ಹೋಗಿ ಪ್ರೀತಿ ಬೇಕು ಅಂತ ಭಿಕ್ಷೆ ಕೇಳ್ತೀರಿ? ಅದು ಸಿಕ್ಕೋ ಆಗಿದ್ರೆ ಯಾವತ್ತೋ ಸಿಕ್ಕೋದು, ಅದನ್ನ ಅವ್ರಿಗೆ ಕೊಡೋ ಯೋಗ್ಯತೆ ಇಲ್ಲ. ನಿಮ್ಮ ಹತ್ರ ಅಗಾಧವಾಗಿದೆ, ನೀವು ಕೊಡ್ಬೋದು, ಅದಕ್ಕೆ ನೀವು ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಅದೇ ಪ್ರೀತಿನ ನಿಮ್ಗೆ ನೀವು ಜಾಸ್ತಿ ಕೊಟ್ಕೊಳ್ಳಿ, ನೀವು ತುಂಬ ಮುಂದೆ ಬರ್ತೀರ, ತುಂಬ ಚೆನ್ನಾಗಿರ್ತೀರ. ಮತ್ತು ಈ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ನಂಗೆ ಇಷ್ಟು ಮಾತ್ರ ಜ್ಞಾನ, ಇದ್ರ ಬಗ್ಗೆ ಇಷ್ಟು ತಿಳುವಳಿಕೆ ಆದರೂ ಹೆಂಗೆ ಗೊತ್ತಾಯಿತು ಅಂದರೆ, ನಂಗೆ ಧ್ಯಾನದಿಂದನೇ ಇಷ್ಟು ತಿಳ್ಕೊಳಕ್ಕೆ ಸಹಾಯ ಆಗಿತ್ತು, ಇಷ್ಟು ಜ್ಞಾನ ನನಗೆ ಅರ್ಥ ಆಗೋಕ್ಕೆ ಸಹಾಯ ಆಗಿತ್ತು. ಎಲ್ಲರೂ ಮೆಡಿಟೇಷನ್ ಮಾಡಿ, ಎಲ್ಲರೂ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಅಟ್ಲೀಸ್ಟ್ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಈ ಮಾತ್ರ ಆದರೂ ಪ್ರೀತಿಸ್ಕೊಳ್ಳಿ. ನಿಮಗೋಸ್ಕರ ಏನಾದರೂ ಅಡುಗೆ ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ರಿ, ಇರೋದ್ರಲ್ಲೇ ನಿಮ್ಗೆ ಇಷ್ಟವಾಗಿರೋದು ಆ ಥರ ಇರಿ. ಮತ್ತು ನಿಮ್ಮ ಬಾಡಿ ಪಾರ್ಟ್ ಜೊತೆ ಮಾತಾಡಿ. ಒಂದು ವಾರಕ್ಕೆಲ್ಲ ರಿಲೀಫ್ ಸಿಕ್ಬಿಡತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಹೌದು ಅಲ್ವಾ ಕಡಿಮೆ ಆಗಿದೆ ಅಲ್ವಾ ಪೇಯ್ನು ಅಂತ. ಓಕೆ, ಯಾರಾದರೂ ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಳೆ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ವೀಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಸೆಲ್ಫ್ ಲವ್ ಇಲ್ಲ, ಅವ್ರನ್ನ ಪ್ರೀತಿಸ್ಕೊಳೋದೇ ಇಲ್ಲ, ಅದನ್ನ ತಪ್ಪು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅನ್ನೋರಿಗೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು.